ನನ್ನ ಕ್ಷಮಿಸ್ಬಿಡಿ. ಐ ಆಮ್ ರಿಯಲಿ ಸಾರಿ. ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ದೆ ಏನೇನೋ ಅಂದ್ಬಿಟ್ಟೆ. ಏ ನಿಧಿ, ಮದುಮಗಳು ಹೀಗೆಲ್ಲ ಅಳ್ತಾಳ? ನೀನು ಗ್ರ್ಯಾಂಡಾಗಿ ಸೀರೆ ಉಟ್ಕೊಂಡು ರೆಡಿ ಆಗಬೇಕೆ ಹೊರತು ಈಗ ಸಾರಿ ಎಲ್ಲ ಕೇಳಬಾರ್ದು. ಆದರೂ ನಾನು ನಿಮಗೆ ತುಂಬ ಬೇಜಾರು ಮಾಡಿಬಿಟ್ಟೆ. ಬೇಜಾರ? ಮಕ್ಕಳ ಮಾತನ್ನ ಮನ್ಸಿಗೆ ತಗೊಂಡಿರ್ತಾನೆ ಬೇಜಾರಾಗೋದು. ನೀನೇನೇ ಹೇಳಿದ್ರು ನನಗೆ ಬೇಜಾರಾಗಲ್ಲ. ಈಗ ಅದನ್ನೆಲ್ಲ ಮರೆತು ನೀನ್ ಮೊದಲಿನ ಹಾಗೆ ಖುಷಿ ಖುಷಿಯಾಗಿರ್ಬೇಕು. ಮದುವೆ ಹೆಣ್ಣಿನ ಕಳೆ ನಿನ್ ಮುಖದಲ್ಲಿ ಕಾಣಬೇಕು. ಮತ್ತೆ ಈ ಮನೆ ಮದುವೆ ಮನೆ ಹಾಗೆ ಸಂಭ್ರಮದಿಂದ ತುಂಬಿ ತುಳುಕ್ಬೇಕು. ನೋಡಿ ಸೊಮ್ಮೆ, ಇದು ಕಾಣ್ತಾ ಇದೆಯಲ್ಲ, ಇದು ಟ್ರೇಡಿಂಗ್ ಆ್ಯಪ್. ಇದು ಹೆಂಗೆ ಅಂದ್ರೆ, ನಾವು 1 ಲಕ್ಷ ರೂಪಾಯಿ ಇದ್ರಲ್ಲಿ ಹಾಕ್ಬಿಟ್ರೆ 15 ದಿವಸ 2 ಲಕ್ಷ ವಾಪಸ್ ಬರುತ್ತೆ. 2 ಹಾಕಿದ್ರೆ ಅಲ್ಲಿಂದ 15 ದಿವಸ 4 ಬರುತ್ತೆ. ಹಿಂಗೆ ನಾವು ಎಷ್ಟು ಹಾಕ್ತೀವಿ ಅದಕ್ಕೆ ಡಬಲ್ ಬರ್ತಾ ಹೋಗುತ್ತೆ. ಹಾಕ್ತೀರಾ? ನನಗೆ ಯಾಕೋ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ವಲ್ಲ. ಏನ್ ಸ್ವಾಮಿ ಹಿಂಗನ್ಬಿಟ್ರೆ? ನೋಡ ಎಷ್ಟು ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ಮಾತಲ್ಲೇ ನಂಬಿಕೆ ಬರ್ತಿಲ್ಲ ಅಂದ್ರೆ ಹೆಂಗೆ ಹೇಳಿ? ನೋಡಿ, ಈಗ ನಾನು ಹಾಕಿರೋ ದುಡ್ಡಿಗೆ ಪ್ರತಿದಿನ ನನ್ಗೆ ಎಷ್ಟೆಷ್ಟು ದುಡ್ಡು ಬರುತ್ತೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ನೀವು 1 ಲಕ್ಷ ಹಾಕಿ, ಮುಂದಿನ ವಾರ 2 ತಗೊಳ್ಳಿ. ರೀ, ನನಗೆ ಮಾತ್ರ ಲಕ್ಷ ಹಾಕಿ ಅಂತೀರಾ? ನೀವು ಹಾಕಿರೋದು ನೋಡಿದ್ರೆ ಬರೀ 1,000 ಅಷ್ಟೇ. 1,000 ಹಾಕಿ ಪ್ರತಿದಿನ 100 ರೂಪಾಯಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀರಾ? ಅಷ್ಟು ನಂಬಿಕೆ ಇರೋರಾಗಿದ್ರೆ ನೀವೇ 1 ಲಕ್ಷ ಹಾಕಿ 2 ಲಕ್ಷ ಬರುತ್ತಲ್ಲ, ಅವಾಗ ಬಂದು ತೋರಿಸಿ, ಅವಾಗ ನಾನು ಹಾಕ್ತೀನಿ. 100-200 ಹಾಕ್ಬಿಟ್ಟು ನಮಗೆ ಮಾತ್ರ ಲಕ್ಷ ಲಕ್ಷ ಹಾಕಿ ಅಂತ ಹೇಳಕ್ ಬಂದ್ಬಿಟ್ರು. ಇಂಥವೆಲ್ಲ ಎಷ್ಟು ನೋಡಿಲ್ಲ. ದೀಪಿಕಾ, ಮನೆಯವ್ರು ಎಲ್ಲರೂ ಅಷ್ಟು ಖುಷಿಯಾಗಿರ್ಬೇಕಾದ್ರೆ ನೀನ್ ಯಾಕೆ ಇಲ್ಲಿ ಬಂದ್ಬಿಟ್ಟೆ? ಮನೇಲಿ ಎಲ್ಲರೂ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ಬೇಕು ಅಂತ ನೀನು ಹೇಗೆ ಅನ್ಕೋತೀಯ? ಅಂದ್ರೆ ನಿಧಿ ಮದುವೆ ಮತ್ತೆ ಆಗ್ತಿರೋದನ್ನ ಕೇಳಿ ನಿನಗೆ ಖುಷಿಯಾಗಿಲ್ವಾ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿಲ್ವಾ? ಮತ್ತೆ ಬೇರೆ ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಬಗ್ಗೆನೇ. ನಾನು ಹೀಗಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ನೀನು. ನಾನೇನು ಮಾಡಿದೆ ದೀಪಿಕಾ? ನನ್ನ ಮೇಲೆ ಯಾಕೆ ಅಷ್ಟೊಂದು ಕೋಪ? ನೀನು ಯಾರೇ ನನ್ನ ಅಪ್ಪ ಅಮ್ಮನ ಮಧ್ಯೆ ಬರೋಕ್ಕೆ? ನೋಡು, ಪದೇ ಪದೇ ಹೇಳ್ತಾ ಇದ್ದೀನಿ, ಅವರು ನನ್ನ ಅಪ್ಪ ಅಮ್ಮ. ಅವ್ರ ಪ್ರೀತಿ ಏನಿದ್ರು ನನಗೆ ಮಾತ್ರ ಸೇರ್ಬೇಕಾಗಿರೋದು. ನೀನು ಅವರಿಂದ ದೂರ ಇದ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ದೀಪಿಕಾ, ಆದ್ರೆ ಬೇಕಾಗಿಲ್ಲ. ನೀನು ಏನು ಹೇಳೋದು ನಂಗೆ ಬೇಕಾಗಿಲ್ಲ. ನಾನು ಹೇಳ್ತಿದ್ದೀನಲ್ವಾ, ಕೇಳಿಸ್ಕೊ. ನೀನು ನಮ್ಮ ಅಪ್ಪ ಅಮ್ಮನ ಜೊತೆಲಿ ಕ್ಲೋಸ್ ಆಗಿರೋದು ನನಗಿಷ್ಟ ಇಲ್ಲ. ಅದರಿಂದ ನನಗೆ ಸಂತೋಷ ಆಗಲ್ಲ, ಸಂಕಟ ಆಗತ್ತೆ, ಒಂದು ರೀತಿ ಹುಚ್ಚು ಹಿಡಿಯುತ್ತೆ. ಮಗುನ ಚೀಟಿ ತೊಟ್ಲು ತೂಗೋ ಕೆಲಸ ಮಾಡಬೇಡ. ನನಗೆ ಹಿಂಸೆ ಕೊಡೋಳು ನೀನೇ. ಆ ಹಿಂಸೆ ತಡ್ಕೊಳಕ್ಕಾಗದೆ ಬೇಜಾರಾಗಿ ಕೂತಿದ್ರೆ ಯಾಕೆ ಹೀಗೆ ಬೇಜಾರಾಗಿ ಕೂತಿದ್ಯಾ ಅಂತ ಸಿಂಪತಿ ತೋರಿಸ್ಕೊಂಡು ನಾಟಕ ಮಾಡೋಳು ನೀನೇ. ನಿನ್ನನ್ನು ಮಾತಾಡ್ಸೋಕ್ಕೂ ನಂಗೆ ಇಷ್ಟ ಇಲ್ಲ. ಗೆಟ್ ಲಾಸ್ಟ್. ನೋಡು ದೀಪಿಕಾ, ವನಜ ಅಮ್ಮನ ಜೊತೆ ಮಾತಾಡಿದ್ರೆ ನನಗೆ ಹಿಂಸೆ ಆಗುತ್ತೆ ಅಂತ ಹೇಳ್ತಿದ್ಯಲ್ಲ. ನಿನಗೆ ಹಿಂಸೆ ಆಗುವಂತ ಕೆಲಸ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ನಿನಗೋಸ್ಕರ ಇನ್ಮೇಲೆ ನಾನು ಅವ್ರ ಜೊತೆ ಮಾತಾಡಲ್ಲ. ಆದ್ರೆ ನನ್ನ ಹತ್ರ ಒಂದೇ ಒಂದು ರಿಕ್ವೆಸ್ಟು. ಅಮ್ಮನ ಹತ್ರ ಹಾಗೆಲ್ಲ ನಡ್ಕೋಬೇಡ. ಅವ್ರ ಮನ್ಸಿಗೆ ತುಂಬಾ ನೋವು ಆಗುತ್ತೆ. ಅಮ್ಮನ? ಯಾರೇ ನಿನಗಮ್ಮ? ಅವರು ನನ್ನಮ್ಮ. ಅವ್ರ ಜೊತೆ ನಾನು ಹೇಗೆ ಬೇಕಾದ್ರೂ ನಡ್ಕೋತೀನಿ, ಹೇಗೆ ಬೇಕಾದ್ರೂ ಇರ್ತೀನಿ. ಅನಾಥೆ ಆಗಿರೋ ನೀನು ನಮ್ಮ ಅಪ್ಪ ಅಮ್ಮನ್ನ ನನ್ನಿಂದ ದೂರ ಮಾಡಿ ನೀನು ಅವ್ರಿಗೆ ಹತ್ರ ಆಗಿ ನನ್ನನ್ನೇ ಅನಾಥೆ ಮಾಡಬೇಕು ಅನ್ಕೊಂಡಿದ್ಯಾ? ದೀಪಿಕಾ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಅನಾಥೆ ಅನ್ನೋ ಪಟ್ಟ ನನ್ನೊಬ್ಬಳಿಗೆ ಸಾಕು.
ಪದದ ಹಿಂದೆ ಇರೋವಂಥ ನೋವು ಅನುಭವಿಸ್ತಿರೋರ್ಗಷ್ಟೇ ಗೊತ್ತಿರುತ್ತೆ. ನನಗೆ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ನಿನ್ನಿಂದ ಆ ಪ್ರೀತಿನ ದೂರ ಮಾಡಲ್ಲ. ನಿನಗೇನಾದ್ರೂ ಹಾಗೆ ಅನ್ಸ್ತಿದ್ರೆ ನಾನು ನಿಜವಾಗ್ಲೂ ಅಮ್ಮನ ಹತ್ರ ಮಾತಾಡಲ್ಲ. ಹೌದಮ್ಮ, ನಿಧಿ ಮದುವೆ ಆಗ್ತಿದೆಯಲ್ಲ, ಇದಾಗಿ ನಿಮ್ಮಿಂದಾನೆ. ಅಂಥದ್ರಲ್ಲಿ ನೀವೇನಿಗೆ ಮನೆ ಬಿಟ್ಟು ಹೋಗ್ಬೇಕು? ನನಗೂ ಹಾಗೆ ಅನ್ನಿಸ್ತಾ ಇದೆ. ನಿಧಿ ಮದುವೆ ಕ್ಯಾನ್ಸಲ್ ಆಯ್ತಲ್ಲ ಅನ್ನೋ ಕೋಪದಲ್ಲಿ ನಾನು ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೋಬೇಡಿ. ನೀವು ಮನೆಯಲ್ಲೇ ಇರಿ. ನೀವು ಮನೆಯಿಂದ ಹೊರಗೆ ಹೋಗೋದು ಮನೇಲಿ ಯಾರಿಗೂ ಇಷ್ಟ ಇಲ್ಲ. ದಯವಿಟ್ಟು ಹೋಗಬೇಡಿ ತುಳಸಿ ಅವರೇ. ಶಾರ್ವರಿ, ನೀನು ಇಷ್ಟು ಹೇಳಿದ ಮೇಲೆ ನಾನು ಮತ್ತು ತುಳಸಿಯವರು ಈ ಮನೆಯಿಂದ ಆಚೆ ಹೋಗಲ್ಲ. ಓಕೆನಾ? ನಾವು ಇಲ್ಲೇ ಇರ್ತೀವಿ.